ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಕೆಂಡ ಕಾರ್ತಿದ್ದ ದಿಂಗಾಲೇಶ್ವರ ಶ್ರೀಗಳು ಚುನಾವಣೆಯಲ್ಲಿ ಸ್ಪರ್ಧಿಸೋ ನಿರ್ಧಾರ ಪ್ರಕಟಿಸಿದ್ದಾರೆ. ಧಾರವಾಡದಿಂದಲೇ ಕಣಕ್ಕಿಳಿಯೋ ಘೋಷಣೆ ಮಾಡಿದ್ದಾರೆ. ಇದರ ನಡುವೆ ಮುರುಗೇಶ್ ನಿರಾಣಿ, ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಪಂಚಮಸಾಲಿ ಪಾಲಿಟಿಕ್ಸ್ ನಡೀತಿದೆ. ಬ್ರಾಹ್ಮಣರ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಲಿಂಗಾಯತರನ್ನ ಯಾಕೆ ನಿಲ್ಲಿಸುವ ಪ್ರಯತ್ನವನ್ನ ಇವರು ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆ ಲಿಂಗಾಯತರಿಗೆ ನ್ಯಾಯವನ್ನು ಒದಗಿಸುವಲ್ಲಿ ವಿಫಲರಾದರು, ಉಳಿದ ಸಮಾಜಗಳನ್ನು ತುಳಿಯುವಲ್ಲಿ ಸಫಲರಾದರು. ಕಾಂಗ್ರೆಸ್ಗೂ ಕೂಡ ಲಿಂಗಾಯತರ ಓಟ್ಗಳನ್ನ ಬಯಸ್ತದೆ. ಆಡಳಿತ ಸಂದರ್ಭದಲ್ಲಿ ಅವರನ್ನು ತಿರಸ್ಕಾರ ಮಾಡುತ್ತದೆ. ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ನಿರ್ಣಯವನ್ನು ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ವಿರುದ್ಧ ಸಿಡಿದಿದ್ದ ಸ್ವಾಮೀಜಿ. ಧಾರವಾಡದಿಂದ ಸ್ಪರ್ಧಿಸಲು ದಿಂಗಾಲೇಶ್ವರ ಶ್ರೀ ನಿರ್ಧಾರ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಗೆದ್ದು ಬರ್ತಿರೋ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಸಿಡಿದೆದ್ದಿದ್ದಾರೆ. ಇಷ್ಟು ದಿನ ಅಭ್ಯರ್ಥಿಯನ್ನ ಬದಲಿಸಿ ಅಂತ ಒತ್ತಾಯಿಸುತ್ತಿದ್ದ ಸ್ವಾಮೀಜಿ ಇವತ್ತು ಬೆಂಗಳೂರಿನ ವೀರಶೈವ ಲಿಂಗಾಯತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಪ್ರಹ್ಲಾದ್ ಜೋಶಿ ವಿರುದ್ಧ ಹರಿಹಾಯ್ದ ಸ್ವಾಮೀಜಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದಾಗಿ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಹಾಗೂ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿವೆ ಅಂತ ಆರೋಪಿಸಿದ್ದಾರೆ. ನನ್ನ ಘೋಷಣೆ ಏನು ಅಂತಂದ್ರೆ, ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ನಿರ್ಣಯವನ್ನು ಇಂದು ನಾಡಿಗೆ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡೋದು ಖಚಿತ ಆಗ್ತಿದ್ದಂತೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಠಯಾತ್ರೆ ಆರಂಭಿಸಿದ್ರು. ಇವತ್ತೊಂದೇ ದಿನ ಕುಂದಗೋಳದ ಪಂಚಗ್ರಹ ಹಿರೇಮಠ ಸೇರಿದಂತೆ 3 ಮಠಗಳಿಗೆ ವಿಸಿಟ್ ಮಾಡಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಎಂದ ನಿರಾಣಿ. ಬೆಳಗಾವಿ ಕ್ಷೇತ್ರ ಕೂಡ ಹೈ ವೋಲ್ಟೇಜ್ ಕಣವಾಗಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಸ್ಪರ್ಧೆಯಿಂದಾಗಿ ಜಿದ್ದಾಜಿದ್ದಿನ ಚುನಾವಣೆ ನಡೀತಿದೆ. ನಾನು ಪಂಚಮಸಾಲಿ ಅಂತ ಹೇಳಿಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತಬೇಟೆ ನಡೆಸಿದ್ದಾರೆ. ಇದೇ ಹೇಳಿಕೆಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಇವತ್ತು ಟ್ವಿಸ್ಟ್ ಕೊಟ್ಟಿದ್ದಾರೆ. ಹಟ್ಟಿಹೊಳಿ ಕುಟುಂಬದ ಲಕ್ಷ್ಮಿ ಪಂಚಮಸಾಲಿ ಆಗಿದ್ರು. ಆದ್ರೆ ಹೆಬ್ಬಾಳ್ಕರ್ ಮನೆತನದಲ್ಲಿ ಮದುವೆ ಆಗಿ ಬಣಜಿಗ ಆಗಿದ್ದಾರೆ. ಅವರ ಪುತ್ರ ಕೂಡ ಬಣಜಿಗ. ಅವರು ಪಂಚಮಸಾಲಿ ಅಲ್ವೇ ಅಲ್ಲ ಅಂದಿದ್ದಾರೆ. ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ, ಪಂಚಮಸಾಲಿ ರಕ್ತ. ಆ ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದೀವಿ. 2A ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು 2A ಮೀಸಲಾತಿಗೆ ಹೋರಾಟವನ್ನು ಮಾಡಿದ್ದೀವಿ. ಚೆನ್ನಮ್ಮನ ರಕ್ತವನ್ನು ಹಂಚ್ಕೊಂಡು ಬಿಟ್ಟಿರುವಂಥವ್ರು ನಾ ಅಷ್ಟೊಂದು ಶಕ್ತಿಶಾಲಿ ಅನ್ನುವಂಥದ್ದು ಭಾಳಷ್ಟು ಸಲ ಅವ್ರು ಬರ್ತಾ ಇದೆ. ನಾನೊಂದು ಹೇಳ್ತಾ ಇದ್ದೀನಿ, ತಾಯಿ ಚೆನ್ನಮ್ಮ ಅವರ ಹೋಲಿಕೆ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನಗಿಲ್ಲ, ಅವ್ರಿಗಿಲ್ಲ, ಯಾರಿಗೂ ಇಲ್ಲ. ಅವ್ರ ಮದುವೆ ಆಗಿರುವಂಥದ್ದು ರವೀಂದ್ರ ಹೆಬ್ಬಾಳ್ಕರ್ ಅವ್ರನ್ನ. ರವೀಂದ್ರ ಹೆಬ್ಬಾಳ್ಕರ್ ಯಾವ ಕಾಸ್ಟು? ಲಿಂಗಾಯತ್ ಬಣಿಜ್ಯ ಕಮ್ಯುನಿಟಿ. ಒಂದು ಸಲ ಮದುವೆ ಆದಮೇಲೆ ಗಂಡನ ಸರ್ನೇಮ್ ಬರ್ತದೆ. ಲಕ್ಷ್ಮೀ ಹೊಟ್ಟಿಹೊಳಿ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆದರು. ಅವಾಗ ಯಾರಿಗೆ ಮಕ್ಕಳಿಗೆ ಬರಬೇಕಂತಂದ್ರೆ ಅವ್ರ ಕಮ್ಯುನಿಟಿ ಮತ್ತು ಸರ್ನೇಮ್ ಅದು ಗಂಡನ ಸರ್ನೇಮು ಗಂಡನ ಕಮ್ಯುನಿಟಿನೇ ಬರ್ತದೆ. ಮತ ಕೇಳಲು ಬಂದ ಸಿಎಂ ಪುತ್ರನಿಗೆ ರೈತರ ತರಾಟೆ. ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ನಂಜನಗೂಡು ತಾಲೂಕಿನ ಮಲ್ಲುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತಬೇಟೆ ನಡೆಸಿದ್ರು. ಚಾಮರಾಜನಗರ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಪ್ರಚಾರ ಮಾಡ್ತಿದ್ರು. ಈ ವೇಳೆ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಬಳಿ ಪ್ರತಿಭಟನೆ ಮಾಡ್ತಿದ್ದ ರೈತರ ಮುಂದೆ ಮತಯಾಚಿಸಲು ಹೋಗಿದ್ರು. ಇದರಿಂದ ಕೆರಳಿದ ರೈತರು ಮೊದಲು ತಮ್ಮ ಬೇಡಿಕೆ ಈಡೇರಿಸಿ, ಇಲ್ದಿದ್ರೆ ಚುನಾವಣೆಯನ್ನೇ ಬಹಿಷ್ಕರಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ನಿಮ್ಮ ಬೇಡಿಕೆಗಳನ್ನ ಸಿಎಂ ಗಮನಕ್ಕೆ ತರ್ತೀನಿ ಅಂತ ಹೇಳಿದ ಯತೀಂದ್ರ ಅಲ್ಲಿಂದ ವಾಪಸ್ಸಾದ್ರು. ಇಷ್ಟೆಲ್ಲ ಚರ್ಚೆ ಆಯ್ತು, ವಾದ ವಿವಾದ ಆಯ್ತು, ಕೊನೆಗೆ ಒಪ್ಕೊಂಡ್ಮೇಲೆ ನಮ್ಮ ಮಾತು ಗೌರವ ಕೊಡ್ತಾರೆ ನಾವು ನಂಬಿರ್ತೀವಿ. ಬಟ್ ಅವರ ದಿನ ಕಳೆದಂತೆ ಲೋಕ ಸಮರ ರಂಗೇರ್ತಿದ್ದು ಸ್ವಾಮೀಜಿ ಎಂಟ್ರಿಯಿಂದಾಗಿ ಮತ್ತಷ್ಟು ರಂಗಾಗಿದೆ. ಬ್ಯೂರೋ ರಿಪೋರ್ಟ್, TV9.